ಸಿಲಿಕಾನ್ ಸಿಟಿ ಮಹಿಳೆಯರಿಗೆ ಸೇಫ್ ಅಲ್ವಾ? ಈ ಅನುಮಾನ ಮೂಡುವಂತ ಘಟನೆ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ನಡೆದಿದೆ. ವಾಕಿಂಗ್ಗೆ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ. ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆಗೆ ಕಾಮುಕ ಟಾರ್ಚರ್ ಕೊಟ್ಟಿದ್ದಾನೆ. ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು. ಮಹಿಳೆಯನ್ನ ಅಡ್ಡಾಡಿಸಿ ತಬ್ಬಿ ಈತ ಕಿರುಕುಳವನ್ನ ನೀಡಿದ್ದಾನೆ. ಆಗಸ್ಟ್ 2ರಂದು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಈ ಘಟನೆಯಾಗಿರೋದು. ಇನ್ನು ಮಹಿಳೆಗೆ ಕಿರುಕುಳ ನೀಡುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಾಕಿಂಗ್ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾಮುಕ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ನೀಡಿರೋದು. ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಗಸ್ಟ್ 2ರಂದು ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ. ಸಿಸಿ ಕ್ಯಾಮೆರಾದಲ್ಲೂ ಕೂಡ ಇದು ಸೆರೆಯಾಗಿದೆ. ವಾಕಿಂಗ್ ಅಂತ ಮಹಿಳೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಕಾಮುಕನೊಬ್ಬ ಅಲ್ಲಿಗೆ ಆಗಮಿಸಿ ಆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿರೋದು. ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯಾಗಿರುವಂತಹ ಘಟನೆಗಳು, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು ನಡೀತಾನೆ ಇದೆ. ಇನ್ನು ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆ ಉತ್ತರ ಭಾರತ ಮೂಲದವಳು ಅಂತ ಗೊತ್ತಾಗಿದೆ. ನಿತ್ಯ ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ಗೆ ಬರ್ತಾ ಇದ್ರು. ಸ್ನೇಹಿತೆಯರಿಗಾಗಿ ಕಾಯ್ತಾ ಇದ್ರು. ಈ ಸಂದರ್ಭದಲ್ಲಿ ಬೀದಿ ಕಾಮಣ್ಣ ಈ ಕೃತ್ಯವನ್ನ ಎಸಗಿದ್ದಾನೆ. ಬಿಳಿ ಶರ್ಟ್ ಪ್ಯಾಂಟ್ ಧರಿಸಿದಂಥ ಆಸಾಮಿ ಮಹಿಳೆಗೆ ಟಾರ್ಚರ್ ಕೊಟ್ಟಿದ್ದಾನೆ. ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ. ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಕೋಣನಕುಂಟೆ ಪೊಲೀಸರು. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಕಾಮುಕನಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆಗಸ್ಟ್ 2ರಂದು ನಡೆದಿರುವಂತಹ ಘಟನೆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ತಮ್ಮ ಸ್ನೇಹಿತೆಯರಿಗಾಗಿ ಅವರು ಕಾಯ್ತಾ ಇದ್ರು ವಾಕಿಂಗ್ಗೆ ಹೋಗೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಅಲ್ಲಿಗೆ ಆತ ಆಗಮಿಸಿದ್ದಾನೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಪದೇ ಪದೇ ಬೆಂಗಳೂರಿನಲ್ಲಿ ಈ ರೀತಿಯಾಗಿರುವಂತಹ ಘಟನೆಗಳು ನಡೀತಾ ಇದೆ. ಸೊ ಇದೀಗ ಮತ್ತೊಮ್ಮೆ ಆಗಸ್ಟ್ 2ರಂದು ಮಹಿಳೆಯೊಬ್ಬರಿಗೆ ಕಾಮುಕನೊಬ್ಬ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ನಡೆಸಿರೋದು. ಏನೇನು ಮಾಹಿತಿ ಸಿಗ್ತಾ ಇದೆ? ಆತ ಯಾರು ಅನ್ನೋದೇನಾದ್ರೂ ಗೊತ್ತಾಗ್ತಾ ಇದೆಯಾ? ಮಧುಕರ್, ನಿಜಕ್ಕೂ ಇದೊಂದು ಅತ್ಯಂತವಾದಂತಹ ಅಮಾನವೀಯ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ, ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಓಡಾಡುವಂತಹ ಮಹಿಳೆಯರು ಎಷ್ಟರ ಮಟ್ಟಿಗೆ ಸೇಫ್ ಎನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗ್ತಿರುವಂತದ್ದು ಈ ಘಟನೆಯಿಂದಾಗಿ. ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷ್ಣಾನಗರದ ಬಳಿ ಬೆಳಿಗ್ಗೆ ಮುಂಚೆ 5 ಗಂಟೆ, ಶುಕ್ರವಾರ ಬೆಳಿಗ್ಗೆ ಮುಂಚೆ 5 ಗಂಟೆಯ ಸುಮಾರಿಗೆ ಮಹಿಳೆಯೊಬ್ರು ವಾಕಿಂಗ್ ಹೋಗೋದಕ್ಕಂತ ಹೇಳಿ ರೆಡಿಯಾಗಿ ನಿಂತಿರ್ತಾರೆ. ತನ್ನ ಸ್ನೇಹಿತರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರು ಕಳೆದ ಸುಮಾರು 2 ವರ್ಷಗಳಿಂದಲೂ ಕೂಡ ಅದೇ ಜಾಗದಲ್ಲಿ ವಾಕಿಂಗ್ ಅನ್ನು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಯಾವುದೇ ಅಡೆತಡೆಗಳು ಉಂಟಾಗಿರಲಿಲ್ಲ. ಆ ಸಮಯದಲ್ಲಿ ಅಲ್ಲೇ ಒಂದು ಪಕ್ಕದ ಸರ್ಕಲ್ ನಲ್ಲಿ ಕಾಯ್ತಾ ನಿಂತಿರುವ ಸಮಯದಲ್ಲಿ ಒಬ್ಬ ಬಿಳಿ ಶರ್ಟ್ ಮತ್ತೆ ಒಂದು ಪ್ಯಾಂಟ್ ಅನ್ನು ಧರಿಸಿರುವಂತಹ ವ್ಯಕ್ತಿ ಅವರನ್ನ ಫಾಲೋ ಮಾಡ್ತಾನೆ. ಫಾಲೋ ಮಾಡ್ಕೊಂಡು ಹಿಂದ್ಗಡೆಯಿಂದ ಅಟ್ಟಾಡಿಸುವಂತಹ ಕೆಲಸವನ್ನ ಮಾಡಿ ಅದಾದ ನಂತರ ಅಸಭ್ಯವಾಗಿ ವರ್ತನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅದೇ ಪಕ್ಕದ ರಸ್ತೆಯಲ್ಲಿ ಅವರ ಮನೆ ಇದ್ದಂತಹ ಕಾರಣದಾಗಿ ಜೋರಾಗಿ ಅವರ ಮನೆಯನ್ನ ಕೂಗುವಂತಹ ಕೆಲಸವನ್ನ ಆ ಮಹಿಳೆ ಮಾಡ್ತಾರೆ. ಅದೇ ಕೂಡಲೇ ಆ ವ್ಯಕ್ತಿ ಅವರನ್ನ ಬಿಟ್ಟು ಅಲ್ಲಿಂದ ತೆರಳುತ್ತಾನೆ. ಅಲ್ಲೇ ಅದೇ ಪಕ್ಕದ ಮನೆಯಲ್ಲಿದ್ದಂತಹ ಒಂದು CCTVಯಲ್ಲಿ ಎಲ್ಲಾ ರೀತಿಯ ದೃಶ್ಯಾವಳಿಗಳು ಸರಿಯಾಗಿದೆ. ಹಾಗೆ ಅಕ್ಕಪಕ್ಕದ ಮನೆಯಲ್ಲಿ ಕೆಲವೊಂದು 2-3 CCTVಗಳು ಕೂಡ ಇದ್ದಾವೆ. ಆ ಎಲ್ಲಾ CCTVಗಳಲ್ಲೂ ಇದರ ದೃಶ್ಯ ಸರಿಯಾಗಿದೆ. ಆತ ಅಸಭ್ಯವಾಗಿ ಆ ಮಹಿಳೆಯ ಜೊತೆ ವರ್ತನೆಯನ್ನ ಮಾಡ್ತಾನೆ. ಅವರು ಕೂಗ್ತಾ ಇದ್ದಂತೆ, ಅವರ ಮನೆಯವರನ್ನ ಕೂಗ್ತಾ ಇದ್ದಂತೆ ಆತ ಅವರನ್ನ ಬಿಟ್ಟು ಆ ಜಾಗದಿಂದ ಓಡ್ ಹೋಗ್ತಾನೆ. ಸದ್ಯಕ್ಕೆ 2 ದಿನದ ನಂತರ ಪ್ರಕರಣ ಬೆಳಕಿಗೆ ಬಂದಿರುತ್ತೆ. ಯಾವುದೇ ರೀತಿಯಂತಹ ದೂರನ್ನು ಕೂಡ ಅವ್ರು ನೀಡಿರೋದಿಲ್ಲ. ಅದಾದ ನಂತರ ಅದೆಲ್ಲ ರೀತಿಯ ಪ್ರಕರಣ ಬೆಳಕಿಗೆ ಬಂದು ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಇತರ ವಿಡಿಯೋ ವೈರಲ್ ಆಗುವಂತಹ ಸಮಯದಲ್ಲಿ ಅವರು ಧೈರ್ಯ ಮಾಡಿ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಸದ್ಯದ ಮಟ್ಟಿಗೆ ಕೋಣನಕುಂಟೆ ಠಾಣೆಯ ಪೊಲೀಸರು ಇದರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಎಲ್ಲ ರೀತಿಯ ಪರಿಶೀಲನೆ ನಡೆಸಿ CCTV DVRಗಳನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಆತ ಯಾರು, ಏನು, ಎತ್ತ ಇಲ್ವಂತ ಎಲ್ಲ ವಿಷಯಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಆ ಮಹಿಳೆ ಉತ್ತರ ಭಾರತ ಮೂಲದವರು, ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಬಂದು ವಾಸವನ್ನ ಮಾಡ್ತಾ ಇದ್ರು. ಪ್ರತಿನಿತ್ಯ ವಾಕಿಂಗ್ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ತನ್ನ ಸ್ನೇಹಿತರೊಟ್ಟಿಗೆ. ಆ ಸಮಯದಲ್ಲಿ ಶುಕ್ರವಾರ ಬೆಳಿಗ್ಗೆ 5 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಘಟನೆ
ಘಟನೆ ಇದು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಕೋಣನಕುಂಟೆ ಠಾಣೆಯ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಮಧುಕರ್, ಥ್ಯಾಂಕ್ ಯು ಶರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.